ಮತ್ತು ಸೌತ್ ಆಫ್ರಿಕಾ ನಡುವಿನ 2ನೇ T20 ಪಂದ್ಯದಲ್ಲಿ ಭಾರತ ಹೀನಾಯವಾಗಿ ಸೋಲು ಕಂಡಿದೆ. ಈ ಮೂಲಕ 1-1ರಿಂದ ಸರಣಿ ಸದ್ಯ ಟೈ ಆಗಿದೆ. ಇನ್ನು 3 ಪಂದ್ಯಗಳು ಬಾಕಿ ಇದ್ದು ಇನ್ನು 2 ಪಂದ್ಯಗಳನ್ನ ಗೆದ್ದವರು ಸರಣಿ ಕೈವಶ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿರುವಂತಹ ದೊಡ್ಡ ಪ್ರಶ್ನೆ ಅಂದ್ರೆ ಶುಭ್ಮನ್ ಗಿಲ್ರನ್ನ ಭಾರತ ತಂಡದಲ್ಲಿ ಇನ್ನೂ ಯಾಕೆ ಇಟ್ಕೊಂಡಿದ್ದೀರಿ ಅನ್ನೋದು. ಹಾಗೆ ಸಂಜು ಸ್ಯಾಮ್ಸನ್ಗೆ ಯಾಕೆ ಇಷ್ಟು ದೊಡ್ಡ ಮೋಸ ಅನ್ನೋದು. ಗಿಲ್ ಮೇಲಿನ ಬಿಸಿಸಿಐನ ಕುರುಡು ಪ್ರೇಮಕ್ಕಾಗಿ ಸಂಜುರನ್ನ ಬಲಿಪಶು ಮಾಡಿದ್ದಾರೆ. ಡಕ್ಔಟ್ ಗಿಲ್ಗಾಗಿ ಡೈಮಂಡ್ ಅಂತಿರುವಂತ ಸಂಜುರನ್ನ ಕಳ್ಕೊಳ್ತಾ ಇರುವಂತ ಬಿಸಿಸಿಐನ ಬ್ಲಂಡರ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ T20 ತಂಡದಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಆಗ್ತಾ ಇದೆ. ಅದರಲ್ಲಿ ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಸಂಜು ಸ್ಯಾಮ್ಸನ್ ಬೆಂಚ್ ಕಾಯಿಸ್ತಾ ಇರೋದು. ಜಿತೇಶ್ ಶರ್ಮಾಗೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಒಂದನ್ನ ಕ್ಲಿಯರ್ ಮಾಡಬೇಕು. ಸಂಜುಗೆ ಚಾನ್ಸ್ ತಪ್ಪಿದ್ದು ಜಿತೇಶ್ ಶರ್ಮಾರಿಂದ ಅಲ್ಲ, ಶುಭ್ಮನ್ ಗಿಲ್ ಅವರ ರೀ ಎಂಟ್ರಿಯಿಂದ. ಭಾರತ ಪರ T20 ನಲ್ಲಿ ಬೆಸ್ಟ್ ಓಪನರ್ ಆಗಿದ್ದಂತ ಸಂಜು ಈಗ ಬೆಂಚ್ ಬಿಸಿ ಮಾಡ್ತಾ ಇರೋದೇ ಪ್ರಮುಖ ಕಾರಣವೇ ಶುಭ್ಮನ್ ಗಿಲ್. ಶತಾಯ ಗತಾಯ ಗಿಲ್ರನ್ನ ಆಡಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತ ಬಿಸಿಸಿಐ ಪ್ರತಿಭಾವಂತ ಪ್ಲೇಯರ್ಗಳನ್ನ ಮೂಲೆಗುಂಪು ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸ್ಟೈಲಿಶ್, ಕ್ಲಾಸಿಕ್ ಅಂಡ್ ಕೂಲ್ ಬ್ಯಾಟರ್ ಆಗಿರುವಂತ ಸಂಜು ಸ್ಯಾಮ್ಸನ್ ಕ್ರಿಕೆಟ್ ಕರಿಯರ್ಗೆ ಈಗ ಪ್ರಶ್ನಾರ್ಥಕ ಚಿಹ್ನೆಯನ್ನ ಇಟ್ಟಿದೆ. ಗಂಟಲಿನಲ್ಲಿ ಸಿಲುಕಿದ ಮೀನಿನ ಮುಳ್ಳಿನಂತಾದ ಗಿಲ್. 2024ರ T20 ವಿಶ್ವಕಪ್ ಬಳಿಕ ಸಂಜು ಸ್ಯಾಮ್ಸನ್ ಭಾರತ ಪರ ಅಭಿಷೇಕ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾ ಇದ್ರು. ಒಂದೇ ವರ್ಷದಲ್ಲಿ 3 ಶತಕಗಳನ್ನು ಬಾರಿಸಿದ್ರು. ಅಭಿಷೇಕ್ ಮತ್ತು ಸಂಜು ಪಾರ್ಟ್ನರ್ಶಿಪ್ ಅಂತೂ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸ್ತಾ ಇತ್ತು. ಆದ್ರೆ ಗಿಲ್ ತಂಡಕ್ಕೆ ಬಂದ್ಮೇಲೆ ಸಂಜು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದ್ದಾರೆ. 2024ರ ವಿಶ್ವಕಪ್ ನಲ್ಲೂ ಕೂಡ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ರನ್ನ ದೂರ ಇಟ್ಕೊಂಡೇ ಟ್ರೋಫಿನ ಗೆದ್ಕೊಂಡು ಬಂದಿತ್ತು. ಆ ನಂತರ ಮತ್ತೆ 1 ವರ್ಷ T20 ಬಾಗಿಲು ಕ್ಲೋಸ್ ಆಗಿತ್ತು. ಆದ್ರೆ ಗಂಭೀರ್ ಮತ್ತು ಅಗರ್ಕರ್ಗೆ ಅದೇನು ಪ್ರೀತಿ ಇತ್ತೋ ಏನೋ ಏಷ್ಯಾ ಕಪ್ ಟೂರ್ನಿ ಮೂಲಕ ಗಿಲ್ಗೆ ಮತ್ತೆ ರೆಡ್ ಕಾರ್ಪೆಟ್ ಅನ್ನ ಹಾಕಿದ್ರು. ಅದು ಕೂಡ ಈ ಸಲ ವೈಸ್ ಕ್ಯಾಪ್ಟನ್ ಎನ್ನುವಂತ ಪಟ್ಟ ಕಟ್ಟಿಯೇ ಪ್ಲೇಯಿಂಗ್ 11 ನಲ್ಲಿ ಸ್ಥಾನವನ್ನ ಭದ್ರ ಮಾಡ್ಕೊಂಡೇ ಕರ್ಕೊಂಡು ಬಂದ್ರು. ಆದ್ರೆ ಗಿಲ್ ಕಂಬ್ಯಾಕ್ ಮಾಡಿದ್ದು ತಂಡಕ್ಕೆ ಗಂಟಲಲ್ಲಿ ಸಿಲುಕಿದ ಮೀನಿನ ಮುಳ್ಳಿನಂತಾಗಿದ್ದಾರೆ. ಒಳಗೂ ಹೋಗ್ತಾ ಇಲ್ಲ, ಹೊರಗೂ ಬರ್ತಾ ಇಲ್ಲ. ಹೀಗಿದ್ರು ಕೂಡ ತಂಡದಿಂದ ಹೊರಬೀಳ್ತಾ ಇಲ್ಲ. ಅಷ್ಟಕ್ಕೂ ಇಲ್ಲಿ ಗಿಲ್ ಆಡ್ತಿಲ್ಲ ಅನ್ನೋ ಸಿಟ್ಟಿಗಿಂತ ಸಂಜುಗೆ ಚಾನ್ಸ್ ಸಿಕ್ತಿಲ್ವಲ್ಲ ಅನ್ನುವಂತ ನೋವೇ ಜಾಸ್ತಿ ಇದೆ. ಯಾಕಂದ್ರೆ ಗಿಲ್ಗಿಂತ ಸಂಜು 100 ಪಟ್ಟು ಬೆಟರ್ ಇದ್ದಾರೆ. ಮತ್ತೊಂದು ಕಡೆ ಸೂರ್ಯ ಕೂಡ ದಿನೇ ತಂಡಕ್ಕೆ ಭಾರ ಆಗ್ತಾ ಇದ್ದಾರೆ. ಮ್ಯಾಚ್ ಟೈಮಲ್ಲಿ ಕನ್ನಡ ಕಾಮೆಂಟೇಟರ್ಸ್ ಕೂಡ ಇದನ್ನೇ ಹೇಳ್ತಾ ಇದ್ರು. ಸ್ಕೂಲ್ಗಳಲ್ಲಿ ನಡೆಯುವಂತ ಕಾಂಪಿಟೇಷನ್ಗಳಲ್ಲಿ ಇಷ್ಟು ಸಲ ಫೇಲ್ಯೂರ್ ಆದ್ರೆ ಚಾನ್ಸ್ ಕೊಡುವಂತ ಮಾತೇ ಇಲ್ಲ. ಆದ್ರೆ ಇದು ಇಂಟರ್ನ್ಯಾಷನಲ್ ಪಂದ್ಯಗಳು, ಇಂಥವ್ರಿಗೆ ಹೇಗೆ ಚಾನ್ಸ್ ಕೊಡ್ತಿದ್ದಾರೆ ಅಂತ. ಹಾಗೆ ಜಗತ್ತಿನ ಯಾವುದೇ ಟೀಮ್ನಲ್ಲೂ ಕೂಡ ಕ್ಯಾಪ್ಟನ್ ಆಗಿದ್ರು ಅಥವಾ ವೈಸ್ ಕ್ಯಾಪ್ಟನ್ ಆಗಿದ್ರು ಕೂಡ ಇಷ್ಟೊಂದು ಚಾನ್ಸ್ ಕೊಡ್ತಾ ಇರ್ಲಿಲ್ವೇನೋ ಅಂತಿದ್ರು. ಸೊ ಇಲ್ಲಿ ಮಾಜಿ ಕ್ರಿಕೆಟಿಗರಿಗೂ ಕೂಡ ಗಿಲ್ ಮತ್ತು ಸೂರ್ಯನ ಆಡಿಸ್ತಾ ಇರೋದೇ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದ್ರೆ ಗಿಲ್ಗಿಂತ ಸಂಜು ದಿ ಬೆಸ್ಟ್ ಆಪ್ಷನ್ ಆಗಿದ್ದಾರೆ. ಈ ರೆಕಾರ್ಡ್ಗಳೇ ಅದನ್ನ ಹೇಳ್ತಾ ಇದೆ. ಗಿಲ್ಗಿಂತ ಸಂಜು ರೆಕಾರ್ಡ್ಸ್ ಸೂಪರ್. ಏಷ್ಯಾ ಕಪ್ ಮೂಲಕ ಭಾರತ ತಂಡದ ಪರ ಆರಂಭಿಕನಾಗಿ ಆಡ್ತಾ ಇರುವಂತಹ ಶುಭ್ಮನ್ ಗಿಲ್ ನಿನ್ನೆವರೆಗೂ ಕೂಡ 14 ಇನ್ನಿಂಗ್ಸ್ ಗಳನ್ನ ಆಡಿದ್ದಾರೆ. ಆದ್ರೆ 14 ಇನ್ನಿಂಗ್ಸ್ ಗಳಲ್ಲಿ 143 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ 263 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದನ್ನ ಕಳೆದ ವರ್ಷದ ಸಂಜು ಸ್ಯಾಮ್ಸನ್ ಅವರ ಅಂಕಿ ಅಂಶಗಳಿಗೆ ಕಂಪೇರ್ ಮಾಡಿದ್ರೆ ಸಂಜು ಕಳೆದ ವರ್ಷ 13 ಪಂದ್ಯಗಳಲ್ಲಿ 43.60 ಸರಾಸರಿಯಲ್ಲಿ 436 ರನ್ಗಳನ್ನ ಕಲೆ ಹಾಕಿದ್ರು. ಅದರಲ್ಲೂ ಸ್ಟ್ರೈಕ್ ರೇಟ್ ಅಂತೂ 180 ಪ್ಲಸ್ ಅದ್ಭುತ ಸ್ಟ್ರೈಕ್ ರೇಟ್ ಇತ್ತು. ಅದರಲ್ಲಿ 3 ಶತಕಗಳು ಸೇರಿವೆ. ಬಟ್ ಗಿಲ್ ಒಂದೇ ಒಂದು ಅರ್ಧ ಶತಕ ಕೂಡ ಬಾರಿಸೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಗಿಲ್ ಈಸಿಯಾಗಿ ವಿಕೆಟ್ ಒಪ್ಪಿಸಿ ಹೋಗುವಾಗಲೆಲ್ಲ ಡಗೌಟ್ ನಲ್ಲಿ ಅವಕಾಶ ವಂಚಿತನಾಗಿ ಕೊಡ್ತಾ ಇರುವಂತ ಸಂಜುರನ್ನ ನೋಡಿ ಎಲ್ಲರ ಹಾರ್ಟ್ ಬ್ರೇಕ್ ಆಗ್ತಾ ಇದೆ. ಹೀಗಾಗಿ ಗಿಲ್ ರನ್ನ T20 ನಿಂದ ಹೊರಗಿಡೋದೇ ಒಳ್ಳೇದು. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇವೆ. ಏನೆಲ್ಲ ಕಾರಣಗಳು ಅನ್ನೋದನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. T20 ಕ್ರಿಕೆಟ್ ನಲ್ಲಿ ಫಾರ್ಮ್ ಕಳ್ಕೊಂಡಿರುವಂತ ಶುಭ್ಮನ್ ಗಿಲ್, ಇದು ಒನ್ ಆಫ್ ದಿ ಮೇನ್ ರೀಸನ್. ಟೆಸ್ಟ್ ಕ್ರಿಕೆಟ್ ನಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಇರುವಂತ ಶುಭ್ಮನ್ ಗಿಲ್ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಆಡ್ತಾ ಇರೋದು ಅಷ್ಟಕ್ಕಷ್ಟೇ ಇದೆ. ಏಕದಿನ ಮಾದರಿ ಕ್ಯಾಪ್ಟನ್ ಆಗಿದ್ರು ಕೂಡ ಅವರಿಂದ ಬೆಸ್ಟ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಆಸೀಸ್ ಸೀರೀಸ್ ನಲ್ಲಿ ಇದನ್ನ ನೋಡಿದ್ವಿ. ಅದರಲ್ಲೂ T20 ನಲ್ಲಂತೂ ಅಟ್ಟ ಫ್ಲಾಪ್ ಆಗಿದ್ದಾರೆ. ಏಷ್ಯಾ ಕಪ್ ಟೂರ್ನಿಯಿಂದ ಹಿಡಿದು ಸೌತ್ ಆಫ್ರಿಕಾ ವಿರುದ್ಧದ 2ನೇ T20 ಪಂದ್ಯದವರೆಗೂ ಕೂಡ ಅನೇಕ ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ ಒಂದೇ ಒಂದು ಅರ್ಧ ಶತಕ ಬಂದಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಭಿಷೇಕ್ ಶರ್ಮಾ ಪರ ಅಂದ್ರೆ ಅವರ ಜೊತೆಯಲ್ಲಿ ಓಪನರ್ ಆಗಿ ಕಣಕ್ಕಿಳಿತಾ ಇರುವಂತ ಗಿಲ್ ಕಡೆಯಿಂದ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗದೆ ಇರೋದು ಅಭಿಷೇಕ್ ಮೇಲೂ ಕೂಡ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ.
ಸೊ ಹೀಗಾಗಿ ಇದು ತಂಡಕ್ಕೆ ಮೇನ್ ಮೈನಸ್ ಆಗ್ತಾ ಇದೆ. ಜೊತೆಗೆ ಅಭಿಷೇಕ್ ಶರ್ಮಾ ಜೊತೆ ಒಳ್ಳೆ ಓಪನರ್ ಆಗ್ತಾ ಇಲ್ಲ. ಲಾಸ್ಟ್ ಇಯರ್ ನಲ್ಲಿ ಅಭಿಷೇಕ್ ಶರ್ಮಾಗೆ ಸಂಜು ಸ್ಯಾಮ್ಸನ್ ಅದ್ಭುತ ಪಾರ್ಟ್ನರ್ಶಿಪ್ ಅನ್ನ ಕೊಡ್ತಾ ಇದ್ರು. ಇಬ್ಬರ ಜೊತೆಯಾಟದಲ್ಲಿ ಒಳ್ಳೆ ಸ್ಕೋರ್ ಬರ್ತಾ ಇದ್ರು. ಒಂದ್ ರೇಂಜ್ಗೆ ಅಭಿಷೇಕ್ ಗಿಂತ ಜಾಸ್ತಿ ಸಂಜು ಶೈನ್ ಆಗ್ತಾ ಇದ್ರು. ಬಟ್ ಈಗ ಅಭಿಷೇಕ್ ಒನ್ ಮ್ಯಾನ್ ಶೋ ತರ ಓಪನರ್ ಆಗಿ ಆಡ್ಬೇಕಾಗಿದೆ. ಸೊ ಬಹುತೇಕ T20 ಪಂದ್ಯಗಳನ್ನ ಭಾರತ ಗೆದ್ದಿದೆ ಓಪನರ್ ಇಂದ ಅಂದ್ರೆ ಅದು ಅಭಿಷೇಕ್ ಶರ್ಮಾಯಿಂದ ಮಾತ್ರ. ಅವರಿಗೆ ಅಭಿಷೇಕ್ಗೆ ಗಿಲ್ ಕಡೆಯಿಂದ ಒಂದೇ 0.5% ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ, ಅದು ಕೂಡ ಓಪನರ್ ಆಗಿ. ಜಸ್ಟ್ ಅಭಿಷೇಕ್ ಶರ್ಮಾಗೆ ಮಾತ್ರ ಅಲ್ಲ, ಇಡೀ ತಂಡ ಕೂಡ ಅವರ ಕೊಡುಗೆ ಏನೇನೂ ಇಲ್ಲ, ಅದನ್ನ ಅಂಕಿಅಂಶಗಳೇ ಹೇಳ್ತಾ ಇದೆ. ಅಂಡ್ ಬಹುಶಃ ಇಲ್ಲಿ 3 ಮಾದರಿಯಲ್ಲಿ ಆಡಿಸ್ತಾ ಇರೋದ್ರಿಂದ ಜಾಸ್ತಿ ಪ್ರೆಷರ್ ಆಗ್ತಾ ಇರ್ಬೋದು ಶುಭ್ಮನ್ ಗಿಲ್ಗೆ. ಎಸ್, ಪ್ರಸ್ತುತ ಈಗ ಭಾರತ ತಂಡದಲ್ಲಿ ಆಲ್ ಫಾರ್ಮೆಟ್ ಪ್ಲೇಯರ್ ಅಂತ ಇದ್ರೆ ಅದು ಶುಭ್ಮನ್ ಗಿಲ್ ಮಾತ್ರ. ಜೊತೆಗೆ ಹರ್ಷಿತ್ ರಾಣಾರನ್ನ ಕಳೆದ ಟೆಸ್ಟ್ ನಲ್ಲಿ ಬಿಟ್ಟಿದ್ರು ಸೌತ್ ಆಫ್ರಿಕಾ ವಿರುದ್ಧ. ಬಟ್ ಗಿಲ್ ರನ್ನ ಪ್ರತಿ ಪಂದ್ಯಗಳಿಗೂ ಕೂಡ ಆಡಿಸ್ತಾನೆ ಇದ್ದಾರೆ. ಜೊತೆಗೆ ಆಲ್ ಫಾರ್ಮೆಟ್ ಪ್ಲೇಯರ್ ಅನ್ನೋ ತರ ಅವ್ರಿಗೊಂದು ಟ್ಯಾಗ್ ಹಾಕಿ ಬಿಟ್ಟಿದ್ದಾರೆ. ಸೊ ಇದು ಪ್ರೆಷರ್ ಆಗ್ತಾ ಇರ್ಬೋದು. ಅದ್ರ ಜೊತೆಗೆ ಟೆಸ್ಟ್ ಏಕದಿನ ಕ್ಯಾಪ್ಟನ್ ಆಗಿದ್ದಾರೆ, ಹಾಗೆ T20 ನಲ್ಲಿ ವೈಸ್ ಕ್ಯಾಪ್ಟನ್ ಕೂಡ ಹೌದು. ಎಸ್, ಶುಭ್ಮನ್ ಗಿಲ್ ರೋಹಿತ್ ಶರ್ಮಾರನ್ನ ನಿವೃತ್ತಿಯ ಬಳಿಕ ಶುಭ್ಮನ್ ಗಿಲ್ಗೆ ಟೆಸ್ಟ್ ತಂಡದ ಕ್ಯಾಪ್ಟನ್ಸಿನ ಕಟ್ತಾರೆ. ಇನ್ನು ರೋಹಿತ್ ಶರ್ಮಾ ತಂಡದಲ್ಲಿ ಇದ್ರೂ ಕೂಡ ಅದನ್ನ ಕಿತ್ಕೊಂಡು ಏಕದಿನ ಮಾದರಿಯ ತಂಡಕ್ಕೆ ಗಿಲ್ ರನ್ನೇ ನಾಯಕರನ್ನಾಗಿ ಮಾಡ್ತಾರೆ. ಇನ್ನು T20 ನಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆದ್ಮೇಲೆ ಅಲ್ಲಿಗೂ ಕರ್ಕೊಂಡೋಗಿ ಶುಭ್ಮನ್ ಗಿಲ್ನ ವಾಪಸ್ ವೈಸ್ ಕ್ಯಾಪ್ಟನ್ ಆಗಿ ಸೇರಿಸ್ಕೊಂಡು T20 ಟೀಮ್ಗೂ ಕೂಡ ಕಮ್ ಬ್ಯಾಕ್ ಮಾಡ್ತಾರೆ. ಸೊ 3 ಮಾದರಿಯ ಫಾರ್ಮೆಟ್ ನಲ್ಲೂ ಕೂಡ ಗಿಲ್ಗೆ ಒಂದು ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ ರೋಲ್ ಇದ್ದೇ ಇದೆ. ಇನ್ನು 2026ರ T20 ವಿಶ್ವಕಪ್ ಹಿನ್ನೆಲೆಯಲ್ಲಿ ಹೊರಗಿಟ್ರೆ ಒಳ್ಳೆಯದು. ಎಸ್, 2026ರ T20 ವಿಶ್ವಕಪ್ ಆರಂಭ ಆಗೋಕೆ ತುಂಬಾ ಲಾಂಗ್ ಟೈಮ್ ಏನಿಲ್ಲ. ನೆಕ್ಸ್ಟ್ ಫೆಬ್ರವರಿಯಲ್ಲೇ ವಿಶ್ವಕಪ್ ಆರಂಭ ಆಗುತ್ತೆ. ಸೊ ಕಳೆದ 2024ರ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಇದುವರೆಗೂ ಕೂಡ ಒಂದೇ ಒಂದು ಸರಣಿಯನ್ನು ಕೂಡ ಸೋಲ್ದಂಗೆ ಅಜೇಯವಾಗಿ T20 ಫಾರ್ಮೆಟ್ ನಲ್ಲಿ ನಡ್ಕೊಂಡು ಬರ್ತಾ ಇದೆ. ಸೊ ಮುಂದಿನ ಎರಡು ಸರಣಿ ಇದೆ. ಪ್ರಸ್ತುತ ಈಗ ನಡೀತಾ ಇರುವಂತಹ ಸೌತ್ ಆಫ್ರಿಕಾ ಸೀರೀಸ್, ಹಾಗೆ ನೆಕ್ಸ್ಟ್ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೀರೀಸ್ ಇದೆ. T20 ಇದೆರಡು ಸರಣಿ ಬಿಟ್ರೆ ಡೈರೆಕ್ಟ್ ಇನ್ನ T20 ವಿಶ್ವಕಪ್ ಅನ್ನ ಆಡ್ತಾರೆ. ಸೊ ಇಲ್ಲಿ ಶುಭ್ಮನ್ ಗಿಲ್ ಕಡೆಯಿಂದ ನಯಾ ಪೈಸೆ ಲಾಭ ಇಲ್ಲ ಅಂದಾಗ ಬಹುಶಃ ಅವರನ್ನ ತಂಡದಿಂದ ಹೊರಗಿಟ್ಟು ಅಟ್ಲೀಸ್ಟ್ ಮುಂದಿನ ಪಂದ್ಯಗಳಲ್ಲಿ ಸಂಜುಗೆ ಅವಕಾಶ ಕೊಟ್ರೆ ಸಂಜು ಕಮ್ ಬ್ಯಾಕ್ ಮಾಡೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಮುಂದಿನ ಪಂದ್ಯಗಳಲ್ಲಿ ಅವ್ರ ಮೇಲೆ ನಿರೀಕ್ಷೆನ ಇಡಬಹುದು. ಬಟ್ ಇಲ್ಲಿ ಗಿಲ್ ಕಡೆಯಿಂದ ಯಾವ ಹೋಪ್ಸ್ ಕೂಡ ಅವ್ರ ಮೇಲೆ ಇಡುವಂತಿಲ್ಲ. ಸೊ ಬಹುಶಃ ಹೀಗಾಗಿ ಗಿಲ್ ರನ್ನ ತಂಡದಿಂದ ಹೊರಗಿಟ್ರೆ ಒಳ್ಳೆಯದು. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಭಾರತ T20 ತಂಡಕ್ಕೆ ಗಿಲ್ ಕೊಡುಗೆ ಏನೇನೂ ಇಲ್ಲ. ಬಹುಶಃ ಸಂಜು ಇದ್ರೇನೆ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಸಂಜು ಜರ್ನಿ ಗಿಲ್ ರಷ್ಟು ಈಸಿ ಇಲ್ವೇ ಇಲ್ಲ. ವರ್ಷಗಟ್ಟಲೆ ಬೆಂಚ್ ಕಾದು ಅವಕಾಶ ಪಡೆದಿದ್ದ ಸಂಜು 2026ರ T20 ವಿಶ್ವಕಪ್ ಹತ್ತಿರವಾಗ್ತಾ ಇದ್ರು ಕೂಡ ಸಂಜು ಸ್ಯಾಮ್ಸನ್ ಪ್ಲೇಯಿಂಗ್ 11 ನಲ್ಲಿ ಆಡೋದು ಡೌಟ್ ಎನ್ನುವಂತಾಗಿದೆ. 2015ರಲ್ಲಿ ಅಂದ್ರೆ 21ನೇ ವಯಸ್ಸಿನಲ್ಲೇ T20ಗೆ ಪದಾರ್ಪಣೆ ಮಾಡಿದ್ರು ಕೂಡ ಮತ್ತೆ T20 ತಂಡದಲ್ಲಿ ಮತ್ತೊಂದು ಅವಕಾಶಕ್ಕಾಗಿ ವರ್ಷಗಳೇ ಕಾಯ್ಬೇಕಾಗುತ್ತೆ. IPL ನಲ್ಲಿ ರನ್ ಗಳಿಸಿದ್ರು ಕೂಡ ಚಾನ್ಸ್ ಸಿಗ್ತಾ ಇರಲಿಲ್ಲ. ಆದ್ರೆ ರಾಹುಲ್ ದ್ರಾವಿಡ್ ಮುಖ್ಯ ಕೋಚ್ ಆಗಿದ್ದ ಟೈಮಲ್ಲಿ ಸ್ಯಾಮ್ಸನ್ ಸ್ಥಿರವಾಗಿ ರನ್ಗಳನ್ನ ಕಲೆ ಹಾಕ್ತಾ ಬರ್ತಾರೆ. 2024ರ T20 ವಿಶ್ವಕಪ್ಗೂ ಮುನ್ನ ಸಾಕಷ್ಟು T20 ಪಂದ್ಯಗಳನ್ನ ಆಡಿದ್ರು ಕೂಡ ವಿಶ್ವಕಪ್ ಆಡೋಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಯಾವಾಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ T20 ತಂಡದಿಂದ ನಿವೃತ್ತರಾಗ್ತಾರೋ ಆ ಬಳಿಕ ಆರಂಭಿಕ ಆಟಗಾರನಾಗಿ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗ್ತಾ ಬಂದ್ರು. ಹಾಗೆ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿತ್ತು. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಹಾಗೆ ಕೋಚ್ ಗಂಭೀರ್ ನೇತೃತ್ವದಲ್ಲಿ ಭಾರತದ ಅಗ್ರೆಸಿವ್ ಬ್ಯಾಟರ್ ಆಗಿ ಕ್ಲಿಕ್ ಆದ್ರು. ಅಭಿಷೇಕ್ ಶರ್ಮಾ ಜೊತೆ ಡೇಂಜರಸ್ ಓಪನರ್ ಆದ್ರು. ಆದ್ರೆ ಯಾವಾಗ ಗಿಲ್ ಬಂದು T20 ಓಪನರ್ ಆದ್ರೂ ಭಾರತ ಮತ್ತೆ ಒಬ್ಬ ಪ್ರತಿಭಾವಂತ ಪ್ಲೇಯರ್ನ ಮಿಸ್ ಮಾಡಿಕೊಳ್ಳುವಂತಾಯ್ತು. ಹಾಗಂತ ಗಿಲ್ ಕಂಬ್ಯಾಕ್ ನಿಂದ ತಂಡಕ್ಕೇನು ಲಾಭ ಆಗಿಲ್ಲ. ಗಿಲ್ಗಿಂತ ಸಂಜುನೇ ಮೋಸ್ಟ್ ಡಿಸರ್ವ್ ಇದ್ದಾರೆ. ಸೊ ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಗಿಲ್ ರನ್ನ ಬೆಂಚ್ ಕಾಯಿಸಿದ್ರು ಪರವಾಗಿಲ್ಲ, ಅಥವಾ ಮುಂದಿನ ಸರಣಿಗಳಲ್ಲಿ ತಂಡದಿಂದ ಹೊರಗಿಟ್ಟು ಬಹುಶಃ ಪ್ಲೇಯಿಂಗ್ 11 ನಲ್ಲಿ ಸಂಜುಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಡೋದೇ ಮೋಸ್ಟ್ ಡಿಸರ್ವಿಂಗ್ ಅನ್ಸುತ್ತೆ. ನಿಮ್ಗೂ ಕೂಡ ಅಭಿಷೇಕ್ ಶರ್ಮಾ ಜೊತೆ ಸಂಜು ಓಪನರ್ ಬೆಸ್ಟ್ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.